ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಒಂದೊಂದೇ ಭಯಾನಕ ವಿಚಾರಗಳು ಹೊರಬರ್ತಿವೆ. ಈಗ ದರ್ಶನ್ಗೆ ಬೇಕಾಬಿಟ್ಟಿ ಮಾತು ಕೊನೆಗೂ ಮುಳುವಾಗೋಯ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ನೋಟಿಸ್ ಕೊಡೋದಕ್ಕೆ ನಾನೇನು ಕೊಲೆ ಮಾಡಿದ್ದೀನಾ, ಮರ್ಡರ್ ಮಾಡಿದ್ರೆ ನಾನೇ ಜೈಲಿಗೆ ಬರ್ತೇನೆ ಎಂದಿದ್ದ ದರ್ಶನ್. ನಾಯಿ ಕೇಸ್ನಲ್ಲಿ ಪೊಲೀಸರ ಮುಂದೆ ದರ್ಶನ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಾಗ ನಾನೇನು ಕೊಲೆ ಮಾಡಿದ್ದೀನಾ, ಒಂದು ವೇಳೆ ನಾನೇ ಕೊಲೆ ಮಾಡಿದ್ರೆ ನಾನೇ ಜೈಲಿಗೆ ಬರ್ತೇನೆ ಅಂತ ದರ್ಶನ್ ಆಗ ಕೊಟ್ಟಂತಹ ಹೇಳಿಕೆ ಈಗ ಫುಲ್ ವೈರಲ್ ಆಗಿದೆ. ದರ್ಶನ್ ವಿಷಯದಲ್ಲಿ ಇದು ಕಾಕತಾಳೀಯವಾದ್ರೂ ಕೂಡ ನಿಜವಾಗೋಯ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ ಅಂತಾನೆ ಹೇಳಬಹುದು. ಅಂದ್ರೆ ಕಳೆದ ವರ್ಷ ದರ್ಶನ್ ಸಾಕು ನಾಯಿ ಅಮಿತಾ ಜಿಂದಾಲ್ ಎಂಬುವವರಿಗೆ ಕಚ್ಚಿತ್ತು. ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು. ಸೊ ಆ ಸಂದರ್ಭದಲ್ಲಿ ಪೊಲೀಸರು ನಟ ದರ್ಶನ್ಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಬಂದಿದ್ರು. ಆಗ ನಾನು ಕೊಲೆ ಮಾಡಿದ್ರೆ ನಾನೇ ಜೈಲಿಗೆ ಬಂದು ಕೂರ್ತೇನೆ ಅಂತ ಹೇಳಿದ್ದ ದಾಸ. ಸದ್ಯ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ನಟ ದರ್ಶನ್ ಜೈಲಿನಲ್ಲಿದ್ದಾನೆ. ದರ್ಶನ್ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಂತಹ ಮಾತು ಕೊನೆಗೂ ಆತನಿಗೆ ಒಂದು ರೀತಿ ಮುಳುವಾಗೋಯ್ತು ಅಂತಾನೆ ಹೇಳಬಹುದು. ಹಾಗಾದ್ರೆ ಪೊಲೀಸರ ಮುಂದೆ ಅವತ್ತು ದರ್ಶನ್ ಫುಲ್ ಹೇಳಿದ್ದೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಕಳೆದ ವರ್ಷ ದರ್ಶನ್ ತಾನೇ ಹೇಳಿಕೆ ಕೊಟ್ಟಿದ್ದಂತಹ ಮಾತು ಈಗ ಆತನ ಜೀವನದಲ್ಲಿ ಈ ವರ್ಷ ನಿಜವಾಗಿದೆ. ಮನೆಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಅವತ್ತು ದರ್ಶನ್ ಹೇಳಿದ್ದು, ಅಂದ್ರೆ ದರ್ಶನ್ ಮನೆಯ ಸಾಕು ನಾಯಿ ಅಮಿತಾ ಜಿಂದಾಲ್ ಎಂಬ ಮಹಿಳೆಗೆ ಕಚ್ಚಿತ್ತು. ಕಳೆದ ವರ್ಷ ಅಕ್ಟೋಬರ್ನಲ್ಲಿ RR ನಗರದ ದರ್ಶನ್ ಮನೆ ಬಳಿ ನಡೆದಿದ್ದಂತಹ ಘಟನೆ ಇದು. ಸೊ ಆ ಸಂದರ್ಭದಲ್ಲಿ ದರ್ಶನ್ ಸೇರಿ ಆತನ ಮನೆ ಕೆಲಸದವರ ಮೇಲೆ ಅಮಿತಾ ಜಿಂದಾಲ್ ಎಂಬ ಮಹಿಳೆ ದೂರನ್ನ ಕೊಟ್ಟಿರ್ತಾರೆ. ಇನ್ನು ಆ ಪ್ರಕರಣದ ಹಿನ್ನೆಲೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ನೀಡೋದಕ್ಕೆ RR ನಗರ ಪೊಲೀಸರು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ನಾನೇನು ಕೊಲೆ ಮಾಡಿದ್ದೀನಾ, ನೋಟಿಸ್ ಕೊಡೋದಕ್ಕೆ ಬಂದಿದ್ದೀರಾ, ಒಂದು ವೇಳೆ ನಾನೇನಾದರೂ ಆ ರೀತಿ ಮರ್ಡರ್ ಮಾಡಿದ್ರೆ ನಾನೇ ಜೈಲಿಗೆ ಬರ್ತೇನೆ ಅಂತ ಪೊಲೀಸರ ಎದುರು ಆ ದಿನ ದರ್ಶನ್ ಈ ರೀತಿ ಮಾತನಾಡಿರ್ತಾರೆ. ಸೊ ಆಗ ಬೇಕಾಬಿಟ್ಟಿ ಮಾತನಾಡಿದಂತಹ ಮಾತುಗಳು ಈ ವರ್ಷ ನಿಜ ಆಗೋಗಿದೆ. ಕಳೆದ ವರ್ಷ ದರ್ಶನ್ ತಾನೇ ಹೇಳಿದ್ದಂತಹ ಮಾತು ಆತನ ಜೀವನದಲ್ಲಿ ಈ ವರ್ಷ ನಿಜವಾಗೇ ಹೋಯಿತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿ ನಟ 3 ತಿಂಗಳಾಯಿತು. ಈಗ 3 ತಿಂಗಳಿನಿಂದ ಜೈಲಿನಲ್ಲಿ ಸೆರೆವಾಸ ಅನುಭವಿಸುವಂತಹ ಪರಿಸ್ಥಿತಿ. ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ನಟ ದರ್ಶನ್ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಅಲರ್ಟ್ ಆದಂತಹ ಸರ್ಕಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದೆ. ಈಗ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ನಟನಿಗೆ ಬಂದಿರುವಂಥದ್ದು. ಇತ್ತ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಈಗ ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಕೆ ಆಗಿರುವಂಥದ್ದು. ಸೆಪ್ಟೆಂಬರ್ 9ಕ್ಕೆ ನ್ಯಾಯಾಂಗ ಬಂಧನ ಎಂಡ್ ಆಗಲಿದೆ, ಅಂದರೆ ಅಂತ್ಯ ಆಗಲಿದೆ. ಅದಾದಮೇಲೆ ಮತ್ತಷ್ಟು ವಿಸ್ತರಣೆ ಆಗುತ್ತಾ ಅಥವಾ ಚಾರ್ಜ್ ಶೀಟ್ನ ತನಿಖೆ ಕೈಗೆತ್ತಿಕೊಳ್ಳುತ್ತಾ ಕೋರ್ಟ್ ಅನ್ನೋದರ ಕುರಿತಾಗಿ ಕೂಡ ಕಾದು ನೋಡಬೇಕು. ಸೊ ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಕಳೆದ ವರ್ಷ ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಟ್ಟಿದ್ದಂತಹ ದರ್ಶನ್ ಮಾತು ಈ ವರ್ಷ ಅಕ್ಷರಶಃ ನಿಜವಾಗಿ ಬಿಟ್ಟಿದೆ. ದರ್ಶನ್ ಸಾಕು ನಾಯಿ RR ನಗರದ ಮನೆ ಬಳಿ ಒಬ್ಬ ಮಹಿಳೆಗೆ ಕಚ್ಚಿಬಿಡುತ್ತೆ. ಅಮಿತಾ ಜಿಂದಾಲ್ ಅಂತ ಆ ಮಹಿಳೆಯ ಹೆಸರು. ಕಳೆದ ವರ್ಷ ಈ ಸುದ್ದಿ ಎಷ್ಟು ಮಟ್ಟಿಗೆ ಸದ್ದು ಮಾಡ್ತು ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಆಕೆ ದರ್ಶನ್ ಮತ್ತು ದರ್ಶನ್ ಮನೆ ಕೆಲಸದವರ ವಿರುದ್ಧ ದೂರನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ನೋಟಿಸ್ ಅನ್ನ ನೀಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನೇನು ಮಹಾ ತಪ್ಪು ಮಾಡಿಬಿಟ್ಟಿದ್ದೀನಾ, ನಾನೇನು ಕೊಲೆ ಮಾಡಿಬಿಟ್ಟಿದ್ದೀನಾ, ಒಂದು ವೇಳೆ ಕೊಲೆನೇ ಮಾಡಿದ್ದಿದ್ರೆ ನಾನೇ ಜೈಲಿಗೆ ಬರ್ತೀನಿ ಅಂತ ಪೊಲೀಸರ ಎದುರು ಆಗ ಹೇಳಿಕೆಯನ್ನ ಕೊಟ್ಟಿದ್ದ ನಟ ದರ್ಶನ್. ಈ ವರ್ಷ ಕೊಲೆ ಮಾಡಿ
ಕೊಲೆ ಮಾಡಿದ್ದಾನೋ ಅಥವಾ ಮಾಡಿಸಿದ್ದಾನೋ, ಒಟ್ಟಾರೆ ಕೊಲೆಗೆ ಕಾರಣ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಸಾಬೀತಾಗುತ್ತೆ. ಸದ್ಯಕ್ಕೀಗ ಆರೋಪಿಯಾಗಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ನಟ ದರ್ಶನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.